ಒಂದಿಷ್ಟು ಲಕ್ಷ ಕೊಟ್ಟರೆ ನಿಮ್ಮ ಜೀವನದ ಅನುಭವ ಗೊತ್ತಾಗ್ತದ. ಉಡಾಳ ಹುಡುಗರಿಂದ ಊರಿಗೆ ಕಳಂಕ, ದುಷ್ಟ ಜನರಿಂದ ದೇಶಕ್ಕೆ ಕಳಂಕ, ಒಬ್ಬ ಕೆಟ್ಟ ಮಗನಿಂದ ಮನೆತನಕ್ಕೆ ಕಳಂಕ. 4 ಜನ ಊರೊಳಗೆ ಉಡಾಳ ಹುಡುಗರಿದ್ದು ಅಂದರೆ ಇಡೀ ಬಡಾಲ್ ಅಂಕಲಿಗೆ ಊರಿಗೆ ಕೆಟ್ಟ ಹೆಸರು ಬರೋದಿಲ್ಲ. ಬರೀ 4 ಜನ ಉಡಾಳ ಹುಡುಗರಿದ್ದರೆ ಇಡೀ ಊರಿಗೆ ಕಳಂಕ ಬರ್ತದೆ. ಒಂದು 4 ಜನ ದೇಶದ್ರೋಹಿಗಳಿದ್ದರೆ ಇಡೀ ನಮ್ಮ ದೇಶಕ್ಕೆ ಕಳಂಕ ಬರ್ತದೆ. ಹಂಗೆ ಇಡೀ ಮನೆತನ ಕೆಟ್ಟ ಇರಂಗಿಲ್ಲ. ಒಬ್ಬ ಮಗ ಕೆಟ್ಟಾಗಿದ್ದಂದ್ರೆ ಆ ಮನೆತನಕ್ಕೆ ಕೆಟ್ಟ ಹೆಸರು ಬರ್ತದೆ. ಇದಕ್ಕೊಂದು ದೃಷ್ಟಾಂತ ಕೊಡ್ತೀನಿ ನಿಮಗೆ. ಯಾಕಂತ ಕೇಳಿದರೆ ಈಗ ನವಪೀಳಿಗೆ ಹೆಂಗಾಗ್ಯದ ಅಂತ ಕೇಳಿದರೆ ಭಾಳ ಚಂದ ಹೇಳ್ತಾರೆ. ಗುಟ್ಕ ಎಷ್ಟು ಡೇಂಜರ್ ಅದ, ಶರ ಎಷ್ಟು ಡೇಂಜರ್ ಅದ, ಅಷ್ಟೇ ಡೇಂಜರ್ ಈ ಅಡ್ಡದಾರಿ ಹಿಡ್ಕೊಂಡು ಹೋಗ್ತದಲ್ಲ ಒಬ್ಬ ಮನುಷ್ಯ, ಅದು ಅಷ್ಟು ಡೇಂಜರ್ ಅದ. ಅದೆಲ್ಲದಕ್ಕಿಂತಲೂ ಇನ್ನೂ ಒಂದು ಡೇಂಜರ್ ಅದ. ಯಾರು ಮನೆ ಒಳಗೆ ತಂದೆ ತಾಯಿಗಳ ಮಾತನ್ನು ಮೀರಿ ಅವ್ರ ಮಾತನ್ನು ಕೇಳಲಾರದೆ ಅವರನ್ನು ತುಚ್ಛವಾಗಿ ನೋಡಿ ತನಗೆ ಏನು ಸರಿ ಅನ್ನಿಸ್ತದ ಅದನ್ನೇನು ಮಾಡ್ತಾನಲ್ಲ, ಇವೆಲ್ಲದಕ್ಕಿಂತ ಬಹಳ ಡೇಂಜರ್ ಅಂತ. ಯಾಕೆ ಒಬ್ಬ ಹೆತ್ತ ತಾಯಿ ಎದಕ್ಕೆ ಹೇಳ್ತಾಳೆ ಅಂತ ಕೇಳಿದರೆ ಮಗನ ಒಂದು ಭವಿಷ್ಯ ರೂಪಿಸುವುದಕ್ಕಾಗಿ. ಒಬ್ಬ ತಂದೆ ಒಬ್ಬ ಫ್ರೆಂಡ್ ಆಗಿ, ಒಬ್ಬ ಗೆಳೆಯನಾಗಿ, ಒಬ್ಬ ತಂದೆಯಾಗಿ ಎಲ್ಲ ರೀತಿಯಿಂದ ಬಂಧು ಬಳಗ ಅಣ್ಣ ತಮ್ಮ ಎಲ್ಲ ರೀತಿಯಿಂದಾಗಿ ಒಬ್ಬ ತಂದೆ ಮಗನಿಗೆ ಬುದ್ಧಿ ಮಾತನ್ನು ಹೇಳತಕ್ಕಂಥ ಸಂದರ್ಭ. ಆ ಬುದ್ಧಿ ಮಾತನ್ನು ಹೇಳಿದರೂ ಕೂಡ ಮಗ ಸುಳ್ಳು ಹೇಳಿ ಮೋಸ ಮಾಡುವಂಥ ಜನಗಳು ಕೂಡ ಇವತ್ತಿನ ದಿನ ನಾವು ಕಣ್ಮುಂದೆ ಕಾಣಕತ್ತೀವಿ. ನಿಮಗೆ ಇದಕ್ಕೊಂದೇ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಡೆದಂಥ ಘಟನೆ. 2 ಗಂಡ ಹೆಂಡತಿ, ಊರು ತುಂಬ ಗಂಡ ಹೆಂಡತಿ ಇರ್ತಾರೆ, ಅವ್ರನ್ನ ತಗೊಳ್ಳಲ್ಲ. ನನ್ನ ಕತೆಗೆ ಬೇಕಾಗಿದ್ದು 2 ಗಂಡ ಹೆಂಡತಿ, ಒಬ್ಬನೇ ಮಗ ಇದ್ದ. ತಾಯಿ ತೀರಿ ಹೋಗಿದ್ಲು. ತಂದೆ ಭಾಳ ಮುದ್ದಿನಿಂದ ಜಾಕಿ ಮಾಡಿದ್ದ, ಬೆಳೆಸಿದ. ಯಾವಲ್ಲಿ ಪ್ರೀತಿ ಇರ್ತದ ಅಲ್ಲಿನೂ ಕೂಡ ಸ್ವಾರ್ಥ ಇರ್ತದೆ. ಆದರೆ ಭಾಳ ಪ್ರೀತಿಯಿಂದ ಜಾಕಿ ಮಾಡಿದರೂ ಕೂಡ ಮಗ ಅದನ್ನು ದುರುಪಯೋಗ ತಗೊಂಡ. ತಂದೆ ಎದಕ್ಕೆ ಹೇಳ್ತಾನೆ ಒಳ್ಳೆಯದನ್ನು ಅನ್ನೋದನ್ನು ಅವ ವಿಚಾರ ಮಾಡಲಿಲ್ಲ. ಒಂದು ದಿನ ತಂದೆ ಹೇಳಿದ, ಬಹಳ ಒಳ್ಳೆಯ ಮನುಷ್ಯ ಇದ್ದ, ಧರ್ಮವಂತ ಇದ್ದ, ನೀತಿವಂತ, ಆಚಾರ ವಿಚಾರ. ಆದರೆ ತಂದೆ ಹೇಳತಕ್ಕಂಥ ಮಾತು ಇವರಿಗೇನು ಅನ್ನಿಸ್ತದ, ಹಾಸ್ಯಾಸ್ಪದ ಅನಿಸ್ಬಿಡ್ತದೆ ಮಕ್ಕಳಿಗೆ. ತಂದೆ ಹೇಳಿದ, ಎಲ್ಲ ಒಂದು ಗುಬ್ಬಿ ಗೂಡು ಕಟ್ಟ್ಯದ. ಆ ಗುಬ್ಬಿ ಗೂಡು ಏನು ಕಟ್ಟಿರ್ತದ, ಆ ಕಟ್ಟಿರ್ತಕ್ಕಂಥ ಗೂಡನ್ನು ತಗೊಂಡು ಬಂದಿರತಕ್ಕಂಥ ಮಗನಿಗೊಂದು ಮಾತು ಹೇಳ್ತಾನೆ ತಂದೆ. ನೋಡಪ್ಪ, ಅಲ್ಲಿ ಅದನ್ನು ಎಲ್ಲಿಂದ ತೊಗೊಂಡು ಬಂದಿಯಲ್ಲ, ಇಲ್ಲೇನು ಮನೆಯಾಗ ಇಟ್ಟಿಯಲ್ಲ, ಇಲ್ಲಿಡಬೇಡ, ಇದನ್ನು ಹೋಗಿ ಮತ್ತದು ಎಲ್ಲಿತ್ತಲ್ಲೇ ಇಟ್ಟವ. ಆವಾಗ ಮಗ ಅದನ್ನು ಆ ಮಾತನ್ನು ದುರುಪಯೋಗ ತಗೊಂಡ. ತಂದೆ ಒಳ್ಳೆಯದಕ್ಕಾಗಿ ಹೇಳಿದ್ದ. ಯಾಕಂದ್ರೆ ಆ ಗುಬ್ಬಿ ಗೂಡಿಗೆ ಒಂದಿಷ್ಟು ಮಕ್ಕಳ ಮರಿಗಳಿರ್ತವೆ, ಅವು ಸ್ವಚ್ಛಂದವಾಗಿ ಹಾರಲಿ, ಬಂಧನದಲ್ಲಿ ಇಡೋದು ಬೇಡ, ಅವು ಒಂದಿಷ್ಟು ಫ್ರೀಯಾಗಿರಲಿ ಅಂತ ತಿಳ್ಕೊಂಡು ಇದನ್ನು ಎಲ್ಲಿತ್ತು ಅಲ್ಲೇ ಹೋಗಿಟ್ಟು ಬಾ ಅಂದಾಗ ಅಪ್ಪನ ಮಾತಿಗೆ ಎದುರು ಆಡಲಾರದೇನೆ ಏನು ಮಾಡಿದ, ಅದನ್ನು ದುರುಪಯೋಗ ಹೆಂಗೆ ತೊಗೊಂಡ ಅಂದರೆ, ಸುಮ್ಮ ಇದ್ದ ಬೆನ್ನಿಗೆ ಏನು ಚೂರಿ ಹಾಕ್ತಾರಲ್ಲ, ಇವು ಭಾಳ ಡೇಂಜರ್ ಅದಾವೆ. ಇನ್ನು ಎದುರು ಮಾತಾಡೋದು ಭಾಳ ಉಪಯೋಗ, ಅದು ಇನ್ನೂ ಪುಣ್ಯ ಹತ್ತದ. ಆದರೆ ಇದು ಸುಮ್ಮಿದ್ದು ಏನು ಬೆನ್ನಿಗೆ ಚೂರಿ ಹಾಕ್ತದೆ ಅದಷ್ಟು ಡೇಂಜರ್ ಯಾವುದೂ ಅಲ್ಲ. ಅವ ಮಗ ಏನು ಮಾಡಿದ, ಆ ಗುಬ್ಬಿ ಗೂಡನ್ನು ತೊಗೊಂಡು ಹೋಗಿ ತಿಪ್ಪಿ ಒಳಗೆ ಒಗೆದು ಬಂದ. ದೌಡ್ ಬಂದ್ರೆ ಜಲ್ದಿ ಬಂದ್ರೆ, ಅಪ್ಪ ಇಷ್ಟು ಜಲ್ದಿ ಯಾಕೆ ಬಂದಿ ಅಂತ ಪ್ರಶ್ನೆ ಮಾಡ್ತಾನಂತ 1 ಗಂಟೆ ಬಿಟ್ಟು ಬಂದವ. 1 ಗಂಟೆ ಬಿಟ್ಟು ಬಂದಾಗ ಎಲ್ಲಿ ತಲ್ಲೆ ಇಟ್ಟು ಬಂದಿ ಏನಂತ ಕೇಳ್ದ ತಂದೆ. ಇಟ್ಟು ಬಂದೀನಪ್ಪ ಅಂದ. ಅವಾಗ ಹಿಂಗೆ ಗತಿಸ್ತು, ಅದು ಅಲ್ಲಿಗೆ ಎಂಡಾಯ್ತು. ಹಿಂಗೆ ಗತಿಸ್ತು. ಮಗ 25 ವರ್ಷದ ತರುಣ, 25 ವರ್ಷ ಆಗಿತ್ತು. ಅಪ್ಪ ಭಾಳ ಶ್ರಮಪಟ್ಟು ಒಂದು ಮನೆ ಗಟ್ಟಿಸಿದ. ಅದಕ್ಕೆ ಹಿರಿಯರ ಆಸ್ತಿ ಎಂದೂ ಇರಬಾರ್ದಂತ, ಮಕ್ಕಳನ್ನು ಸೋಮಾರಿ ಮಾಡ್ತದಂತ. ಆದರೆ ಕಷ್ಟಪಟ್ಟು ದುಡಿದ್ರೆ ಅದು ಒಳ್ಳೇದಂತ. ಕಷ್ಟಪಟ್ಟು ದುಡಿಯಂಗಿಲ್ಲ, ಹಿರಿಯರ ಆಸ್ತಿ ಮೇಲೆ ಚೈನಿ ಮಾಡ್ತೀವಿ, ತಂದೆ ತಾಯಿಗಳು ಎದಕ್ಕೆ ಹೇಳ್ತಾರೋ ಅನ್ನೋದು ಕೇಳೋದಿಲ್ಲ. ಅವಾಗ ಮನೆ ಕಟ್ಟಿದ, ಭಾಳ ಶ್ರಮದಿಂದ ಮನೆ ಕಟ್ಟಿದ. ಮಗನೂ ಕೂಡ ಅದರೊಳಗೆ ಪಾಲಾದ. ಕಟ್ಟಿದರು,
ಮನೆ ಭಾಳ ಚಂದ ನಿಂತು ನೋಡತಕ್ಕಂಥ ಮನೆ. ನಾ ಹೇಳಕತ್ತೀನಲ್ಲ, ಉಡಾಳ ಹುಡುಗರಿಂದ ಊರಿಗೆ ಕಳಂಕ, ಕೆಟ್ಟ ಮಗನಿಂದ ಮನೆತನಕ್ಕೆ ಕಳಂಕ. ಮಣಿ ಏನೋ ಕಟ್ಟಿದ, ಭಾಳ ಚಂದ ಪ್ರೀತಿಯಿಂದ ಕಟ್ಟಿದ. ಅಪ್ಪ ಆಯುಷ್ಯ ಮುಗೀತು. ಹುಟ್ಟಿದ ಹುಳ ಒಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೀಳುವುದು. ಹುಟ್ಟೈತೆ ಅಂದಮೇಲೆ ಎಲ್ಲರೂ ಸಾಯೋದೆ, ಕಟ್ಟೈತೆ ಅಂದಮೇಲೆ ಒಂದು ದಿನ ಬೀಳೋದೆ. ಅವನು ಕೂಡ ಅಪ್ಪ ಸತ್ತು ಹೋದ. ಮಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅಡ್ಡದಾರಿ ಹಿಡ್ದ ಸಾಲ ಸೂಲ ಮಾಡಿದ. ಸಾಲ ಸೂಲ ಮಾಡಿ ಕೊನೆಗೆ ಎಲ್ಲಿಗೆ ಬತ್ತವನ ಪರಿಸ್ಥಿತಿ ಅಂತ ಕೇಳಿದರೆ, ಇದನ್ನು ಒಂದಿಷ್ಟು ಹಿಂದೆ ಗಂಟು ಹಾಕೋರೆ, ಇದನ್ನು ಯಾಕೆ ಹೇಳಕತ್ತೀನಿ ಅಂತ. ಆ ಮಗ ಸಾಲ ಮಾಡಿ ಅವನಿಗೆ ಎಲ್ಲಿಗೆ ಬಂದಿತ್ತು ಅವನ ಪರಿಸ್ಥಿತಿ ಅಂತ ಕೇಳಿದರೆ, ಮಣೆ ಮಾರತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಆಯ್ತು, ಮಣಿನೂ ಕೂಡ ಮಾರಾಕ ತೆಗೆದ, ಮಣಿನೂ ಮಾರಿ ಇನ್ನೇನು ಮತ್ತು ಮಣಿ ಬಿಟ್ಟು ಹೊರಗೆ ಬರಬೇಕಲ್ಲ. ಮಾರಿದಾಗ ಒಂದಿಷ್ಟು ಹೊರಗೆ ಬಂದ. ಬಹಳ ಶ್ರಮದಿಂದ ಕಟ್ಟಿರ್ತಕ್ಕಂಥ ಮನೆ ಬಹಳ ಚಂದಿತ್ತು. ಸ್ವಲ್ಪ ಹೊಳ್ಳೆ ಒಂದು ಸಲ ನೋಡ್ಬೇಕು ಕಣ್ತುಂಬ ಅಂತ ಹೊಳ್ಳೆ ನಿಂತ. ಕಣ್ತುಂಬ ಮಣಿ ನೋಡಿದ, ಕಣ್ಣಾಗ ನೀರು ತುಂಬಿಕೊಂಡು, ಕಣ್ಣಾಗ ಇನ್ನೇನು ನೀರು ತುಂಬಿಕೊಂಡು ಮ್ಯಾಲೆ ಎತ್ತಿ ನೋಡಿದ. ಭಾಳ ಚಂದ ಡಿಸೈನ್ ಮಾಡಿದ್ರು, ಭಾಳ ಚಂದ ಅಲಂಕಾರ ಮಾಡಿತ್ತು ಮನೆಯನ್ನು, ಭಾಳ ಚಂದ ಬಣ್ಣ ಕೊಟ್ಟಿದ್ರು. ನೋಡಿದ ಮ್ಯಾಲೆ ಗೋಣ್ ಎತ್ತಿ ನೋಡುವಾಗ ಅದು ಏನು ಹಿಂದೆ ಗುಬ್ಬಿ ಗೂಡನ್ನು ಒಗೆದು ಬಂದಿದ್ದಲ್ಲ, ಅದೇ ಗುಬ್ಬಿ ಮತ್ತು ಗುಬ್ಬಿ ಗೂಡು ಕಟ್ಟಬೇಕಂತ ಹುಲ್ಲನ್ನು ಬಾಯಿ ಒಳಗೆ ಹಿಡ್ಕೊಂಡು ಕಡ್ಡಿ ಒಯ್ತಿತ್ತದು. ಅದಕ್ಕೆ ಹುಲ್ಲು ಅಂತೀವಿ, ಕಡ್ಡಿನೂ ಅಂತೀವಿ. ಅದು ಹೋಗಿ ಬಾಯಿ ಒಳಗೆ ಹಿಡ್ಕೊಂಡು ಹೋಗುವಾಗ ಅವ ಏನು ಮ್ಯಾಲೆತ್ತಿ ಮಣಿ ನೋಡ್ತಿದ್ದಲ್ಲ, ಕರೆಕ್ಟ್ ಅವನ ಹಣೆ ಮೇಲೆ ಬಿತ್ತದು. ಅವನ ಹಣೆ ಬರಣೆ ಸೂಚನೆ ಕೊಡ್ತು. ಸೂಚನೆ ಕೊಟ್ಟಾಗ ಅವನಿಗೆ ಕಣ್ತುಂಬ ನೀರು ಬಂದಿತ್ತಲ್ಲ, ಅವಾಗ ಹಿಂದಿನ ಫ್ಲ್ಯಾಶ್ಬ್ಯಾಕ್ ಹಿಂದಕ್ಕೆ ಹೋದವ. 25 ವರ್ಷ ಹಿಂದೆ ಹೋದ. ಅವನ ಮನಸ್ಸು ಅಲ್ಲಿ ಹೋಯಿತು. ಸಣ್ಣವನಿದ್ದಾಗ ನಮ್ಮ ತಂದೆ ಮಾತಿಗೆ ಎದುರಾಡಿದಾಗ ಇದೇ ಗುಬ್ಬಿ ಗೂಡನ್ನು ನಾನು ಹೋಗಿ ತಿಪ್ಪಿಯಲ್ಲಿ ಒಗೆದು ಬಂದಿದ್ದೆ. ಆದರೂ ಕೂಡ ಅದು ಮತ್ತು ಛಲ ಬಿಡದೆ ಶ್ರಮಪಟ್ಟು ತನ್ನ ಮಕ್ಕಳಿಗಾಗಿ ಮರೆಗಾಗಿ ಮತ್ತು ಒಂದೊಂದು ಕಡ್ಡಿಯನ್ನು ತಂದು ಗೂಡನ್ನು ಕಟ್ತದಲ್ಲ, ಅದಕ್ಕಿಂತ ನಾನು ಕೀಳಾದ್ನೆಲ್ಲ. ಆ ಮಣಿಯೊಳಗೆ ಈ ಗುಬ್ಬಿ ಇರಬಾರ್ದು ಅಂತ ತಿಳ್ಕೊಂಡು, ಈ ಗೂಡು ಇರಬಾರ್ದು ಅಂತ ತಿಳ್ಕೊಂಡು ಎಲ್ಲಿ ತಿಪ್ಪಿ ಒಳಗೆ ಒಗೆದ್ನೆಲ್ಲ, ಆ ತಿಪ್ಪಿ ಒಳಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನನಗೆ ಬಂತಲ್ಲ ಅಂತ ತಿಳ್ಕೊಂಡು ಮುಮ್ಮಲೆ ಮರಗುತ್ತಾನ ಆ ಮನುಷ್ಯ. ಯಾವಾಗ ಆ ಮರಗೋತಕ್ಕಂಥ ಮನಸ್ಸು ಹೇಳ್ತದ, ಒಬ್ಬರ ಮನಸ್ಸಿಗೆ ಏನು ನೋವು ಕೊಟ್ಟಿದ್ನಲ್ಲ ಇವತ್ತು ಅದನ್ನು ನಾನು ಅನುಭವಿಸಕತ್ತೀನಲ್ಲ, ಒಬ್ಬರಿಗೆ ನೋವು ಕೊಟ್ಟಾಗ ಇವತ್ತು ಅನುಭವಿಸಕತ್ತೀನಿ. ಅದಕ್ಕೆ ಹೇಳ್ತಾರೆ ಚನ್ನಬಸವನವರ ವಚನ ಸಾಹಿತ್ಯದಲ್ಲಿ, ಗುಬ್ಬಿ ಹೆರವರ ಮನೆ ತನ್ನ ಮನೆ ಎಂಬಂತೆ ಹೋರಿ ಹೋರಿ ಸಾಯುತ್ತಿದೆ ನೋಡ. ಗುಬ್ಬಿ ಹೆರವರ ಮನೆ ತನ್ನ ಮನೆ ಎಂಬಂತೆ ಹೋರಿ ಹೋರಿ ಸಾಯುತ್ತಿದೆ ನೋಡ. ಅದು ನಂದು ಅಂತೀವಲ್ಲ, ಅದು ಗುಬ್ಬಿ ಹೆಂಗೆ ಗೂಡು ಕಟ್ಟಿ ಇದು ಮನೆ ನಂದು ಅಂತ ಅನ್ನತದೋ ಹಂಗೆ ಇದು ದೇವನ ಮನೆ. ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ, ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟುಕರಾರು, ಏನಿಹುದೇನೋ ಅರಿತವರಾರು. ಇದೆಲ್ಲ ದೇವನ ಮನೆ ಅದ. ಆ ದೇವನ ಮನೆ ಒಳಗೆ ಒಂದಿಷ್ಟು ಜಾಗದೊಳಗೆ ಮಣಿ ಕಟ್ಟಿವಿ. ಹೆಂಗೆ ಕಟ್ಟಿವಿ ಅಂದ್ರೆ ಗುಬ್ಬಿ ಅಂತ ಗೂಡಿನಂಗೆ ನಾವು ಒಂದು ಮಣಿ ಕಟ್ಟಿವಿ. ಇದು ನನ್ನ ಮಣಿ ಮಣಿ ಅಂತ ಬಡದಾಡಕತ್ತೀವಿ. ಯಮನ ಕಾಲ ಬಂತು ಅಂದ್ರೆ, ಕರೆ ಬಂತು ಅಂದ್ರೆ ಬಿಟ್ಟುಕೊಟ್ಟು ಹೋಗಲೇಬೇಕು. ಹಂಗೆ ಆ ಗುಬ್ಬಿ ಹೇಳ್ತದ, ಹಣೆ ಬರ ಸೂಚನೆ ಕೊಡ್ತದ. ಅವಾಗಿನ ಕಾಲಕ್ಕೆ ನಿನಗೆ ಇರಾಕ ಸ್ಥಾನ ಕೊಡಲಿಲ್ಲ, ನಿನ್ನ ಓದ ತಿಪ್ಪಿ ಒಳಗಿಟ್ಟೆ. ಇವತ್ತು ಉಪ್ಪರಿಗೆ ಒಳಗದಿನಂತ ಒಂದು ದಿನ ಮೆರೆದೆ ನಾನು. ಇವತ್ತಿನ ದಿನ ನಾನು ತಿಪ್ಪಿಗೆ ಬಂದೀನಿ, ನೀನು ಉಪ್ಪರಿಗೆ ಒಳಗದಿಯಲ್ಲ ಅಂತ ಗುಬ್ಬಿಗೆ ಕೈ ಮುಗಿತಾನ ಆ ಮನುಷ್ಯ. ಅದಕ್ಕೆ ಮ್ಯಾಲಿದ್ದವ ಕೆಳಗೆ ಬರಲೇಬೇಕು, ಕೆಳಗಿದ್ದವ ಮ್ಯಾಲೆ ಹೋಗಲೇಬೇಕು. ಜೀವನ ಹೆಂಗೆ ಪಾಠ ಕಲಿಸ್ತದ ಅಂತ ಕೇಳಿದರೆ ಭಾಳ ಚಂದ ಹೇಳ್ತಾರೆ. ಬರುವಾಗ ಏನು ತಂದಿ ಹಂಗೆ ಬಂದು ಎಲ್ಲ ನನ್ನದಂದಿ, ಹೋಗುವಾಗ ಕೊಡೋದಿಲ್ಲ ಹಳಿ ಸಿಂಬಿ ನಿಮ್ಮ ಮನೆ ಮಂದಿ. ಸಂಸಾರಿದು 3 ದಿನ ಬಲು ಚಂದ ನೀ ಬಿಡುದೆಂದ, ಚಂದಾಗಿ ಶಿವನ ಪೂಜೆ ಮಾಡಿಂದ ಮುಕ್ತಿ ಮನೆ ಮುಂದೆ. ಭಾಳ ಚಂದ ಉದಾಹರಣೆಯನ್ನು ಕೊಡ್ತಾರೆ. ಇಲ್ಲಿ ಇವನ್ನೆಲ್ಲ ನಾ ಯಾಕೆ ಇವನು ಒತ್ತು ಕೊಟ್ಟು ಉದಾಹರಣೆ ಕೊಟ್ಟು ನಿಮಗೆ ಹೇಳಬೇಕು ಅಂತ ಕೇಳಿದರೆ, ನಾನು ಒಂದು ಮಾತು ಹೇಳಿದೆ, ನಿಮ್ಮಲ್ಲಿ ಊರಾಗ ಕುಡಿಯೋರು ಯಾರಿಲ್ಲ ಅಂತ ತಿಳ್ಕೊಂಡು. ಆದರೆ ಒಂದೇ ಒಂದು ಉದಾಹರಣೆಯನ್ನು ನಾನು ಹೇಳ್ತೀನಿ. ನೀವು ಯೂಟ್ಯೂಬ್ ಚಾನಲ್ದೊಳಗೆ ಕೇಳಿರೋದನ್ನು, ಆದರೂ ಕೂಡ ಸಂದರ್ಭ ಬಂದದ ಹೇಳ್ತೀನಿ. ಒಬ್ಬ ಹೆಣ್ಮಗಳು ಗಂಡ ಹೆಂಗೆ ಶರಾಯಿ ಕುಡಿತಿದ್ದ ಅಂತ ಕೇಳಿದ್ರೆ, ಮುಂಜಾನಿಂದ ಸಂಜೆ ತನಕ
ಆ ಶರಾಯದೊಳಗೆ ಮುಳುಗಿ ಹೇಳ್ತಿದ್ದವ. ಸರಾಯದೊಳಗೆ ಮುಳುಗಿ ಹೇಳ್ತಿದ್ದ. ದಿನೇ ದಿನೇ ಹೆಚ್ಚಾಯಿತು. ಹೆಣ್ಮಗಳಿಗೆ ಫಲ ಇಲ್ಲ, ಇರಾಕ ಒಂದು ಮನೆ ಬಿಟ್ಟರೆ ಏನೂ ಇಲ್ಲ, ಅದು ಒಂದೇ ರೂಮ. 11 ಮಕ್ಕಳು ಆದವು ಆಕಿಗೆ, ಆ ತಾಯಿಗೆ. ಎಷ್ಟಾದು? 11 ಮಕ್ಕಳು. 11 ಮಕ್ಕಳು. ಆ ತಾಯಿಗೆ ಮಕ್ಕಳಿಗೆ ಹಾಕಾಕ ಶಕ್ತಿ ಇಲ್ಲ. ಗಂಡ ನೋಡ್ತೀಯ, ದಿನ ಕುಡಿದು ಬರ್ತಿದ್ದ, ಬಡಿತಿದ್ದ, ಹೊಡಿತಿದ್ದ, ಕಾಡ್ತಿದ್ದ. ಇಷ್ಟೆಲ್ಲ ಆದ ನಂತರ ಆ ತಾಯಿ 4 ಮನೆ ಕಸ ಮುಸ್ರಿ ಮಾಡ್ತಿದ್ಲು. ಹೋಗಿ 4 ಮನೆ ಕಸ ಮುಸ್ರಿ ಮಾಡಿ ಅವ್ರು ಒಂದಿಷ್ಟು ಉಳಿದದ್ದು ತಂಗಳ ಬಂಗಳ ಕೊಟ್ಟಾಗ ಅದನ್ನು ತಂದ ಸುತ್ತಲೂ 11 ಮಕ್ಕಳನ್ನು ಸುತ್ತಲೂ ಕುಂದಿರ್ಸ್ಕೊಂಡು ಕೈ ತುತ್ತು ಮಾಡಿ ಉಣಿಸ್ತಿದ್ಲು. ತಾನು ಮಾತ್ರ ನೀರು ಕುಡಿದು ಮಲಗ್ತಿದ್ಲು. ಆ ಹೆಣ್ಮಗಳಿಗೆ ಒಂದು ಸೀರೆ ಬಿಟ್ಟರೆ ಮತ್ತೊಂದು ಸೀರೆ ಇಲ್ಲ, ಒಂದು ಸೀರೆನೂ ನೆಟ್ಟಗ ಇಲ್ಲ. ಅದಕ್ಕೂ 8 ಗಂಟು ಅದಾವ. ಹರಿದ ಗಂಟ ಅದನ್ನು ಗಂಟು ಹಾಕ್ತಿದ್ಲು. ಕುಡುಕರ ಬಾಳೆ ಹಿಂಗದ. ಇಂಥ ಪರಿಸ್ಥಿತಿ. ಒಬ್ಬ ಹೆಣ್ಮಗಳು ಒಂದು ಮನೆ ತವರು ಮನೆಯನ್ನು ಬಿಟ್ಟು ಬಂದು ಬಳಗ, ತಂದೆ ತಾಯಿ, ಎಲ್ಲ ಅಕ್ಕ ತಮ್ಮಿ, ಅಣ್ಣ ತಂಗಿ, ಆಸ್ತಿ ಪಾಸ್ತಿ, ಹುಟ್ಟಿದ ಮನೆ, ಗೆಳೆತರನ್ನು ಎಲ್ಲರನ್ನೂ ಬಿಟ್ಟು ನೀನೇ ಸರ್ವಸ್ವ ಅಂತ ತಿಳ್ಕೊಂಡು ನಿನ್ನ ಮಕ್ಕಳಿಗೆ ಜನ್ಮ ಕೊಟ್ಟು ಹೆಣ್ಣುಮಗಳು ಎಷ್ಟು ಸವಿಸ್ತಾಳ ತನ್ನ ಜೀವನ ಅಂತ ಕೇಳಿದ್ರೆ, ನಿನ್ನ ಜನ್ಮಕ್ಕೊಂದಿಷ್ಟು ಧಿಕ್ಕಾರ ಇರಲಿ ಅಂತಾರೆ. ನಿನ್ನ ಜನ್ಮಕ್ಕೊಂದಿಷ್ಟು ಧಿಕ್ಕಾರ ಇರಬೇಕು. ಯಾಕಂತ ಕೇಳಿದ್ರೆ, ಕುಡಿತೀಯಲ್ಲ, ಕುಡಿಯೋದ್ರಿಂದ ಏನು ಲಾಭದ? ಅಷ್ಟೇ ಅಲ್ಲ, ಎಲ್ಲ ಬಿಟ್ಟು ನಿನ್ನ ಮಕ್ಕಳಿಗಾಗಿ ಶ್ರಮ ಪಡ್ತಾಳೆ, ನಿನಗಾಗಿ ಶ್ರಮ ಪಡ್ತಾಳೆ, ಅತ್ತೆ ಮಾವಂದ್ರಿಗಾಗಿ ಶ್ರಮ ಪಡ್ತಾಳೆ. ಯಾರನ್ನ ನೋಡಿ? ನಿನಗೋಸ್ಕರ. ತನ್ನ ಮನೆಯೊಳಗೇನು ಊಟ ಇಲ್ಲ, ಏನಿಲ್ಲ. ಹೆಣ್ಮಕ್ಳು ಎಲ್ಲಿರಬೇಕು, ಇದ್ರೆ ಚಂದ ಅಂತ ತಿಳ್ಕೊಂಡು, ಏನು ಬಂದದ್ದು ಬರಲಿ ಅಂತ ತಿಳ್ಕೊಂಡು, ಮತ್ತು ಇನ್ನೊಬ್ಬರಿಗೆ ತೋರಲಾರದೆ ಉಪವಾಸ ಇದ್ದರೂ ಕೂಡ ನಗಮುಖದಿಂದ ಹೊರಗೆ ಹೋಗ್ತಾಳಲ್ಲ, ಆ ಹೆಣ್ಣು ಮಗಳು ಇದೇ ರೀತಿ ದಿನ ಸಾಕ್ತಿತ್ತು. 11 ಮಕ್ಕಳು. ಆ ಹೆಣ್ಮಗಳು ಒಂದು ದಿನ ಏನಾಗಿತ್ತು, 4 ಮನೆ ಕಸ ಮುಸ್ರಿ ಮಾಡಿ ಒಂದಿಷ್ಟು ಅಷ್ಟೋ ಇಷ್ಟೋ ದುಡ್ಡು ಗೂಡು ಹಾಕಿ ಮಕ್ಕಳಿಗೆ ಹಾಸಿಗೆ ಸಹಿತ ಇದ್ದಿದ್ದಿಲ್ಲ ಮಲಗಿಸಕ್ಕೆ. ಒಂದು ಜಮಖಾನ ಖರೀದಿ ಮಾಡಿದ್ಲು. ಅದನ್ನು ಗಂಡ ಹೋಗಿ ಮಾರಿ ಅದನ್ನೂ ಕುಡಿತಾನಂತ ತಿಳ್ಕೊಂಡು ಗಂಡನ ತುಡುಗಿಲಿ ಯಾವಾಗೆಲ್ಲ ಹಳ್ಳಿ ವಾತಾವರಣ, ಹಳ್ಳಿ ಮನೆತನ ಅಟ್ಟದ ಮೇಲೆ ಇಟ್ಟಿದ್ಲು, ಮುಚ್ಚಿಟ್ಟಿದ್ಲು. ಒಬ್ಬರ ಮನೆ ಶಾಂತಿ ಇತ್ತು, ಗೃಹ ಪ್ರವೇಶ, ಬಹಳ ಕೆಲಸ ಇತ್ತು. ಬೆಳತಾನ ಅಡುಗೆ ಮಾಡಿ ಒಂದಿಷ್ಟು ಬೆಳಗಿನ ಜಾವ ಒಂದಿಷ್ಟು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಮತ್ತು ಮನೆಗೆ ಬಂದಳು. ಮಕ್ಕಳಿಗೆ ಊಟ ಮಾಡಿಸಿದ್ಲು, ಮತ್ತು ಹೋದ್ಲು. ಮತ್ತು ರಾತ್ರಿನೂ ಕೂಡ ಒಂದಿಷ್ಟು ಸಿಹಿ ಅಡುಗೆಯನ್ನು ತಗೊಂಡು ಇವತ್ತು ಬಹಳ ಖುಷಿಯಿಂದ ಬರ್ತಾಳೆ ಹೆಣ್ಮಗಳು. ಯಾಕಂತ ಕೇಳಿದ್ರೆ, ದಿನನಿತ್ಯ ನನ್ನ ಮಕ್ಕಳಿಗೆ ಒಂದೊಂದು ತುತ್ತು ಹಳಸಿದ್ದು ಬಳಸಿದ್ದು ಬಳಕಲ ಕೊಟ್ಟದ್ದನ್ನು ತಿನ್ನಿಸಿ ನನ್ನ ಮಕ್ಕಳಿಗೆ ನಾನು ಒಂದಿಷ್ಟು ಹೊಟ್ಟೆ ತುಂಬಿಸಿ ಮನಗಿಸ್ತಿದ್ದೆ. ಇವತ್ತು ನನ್ನ ಮಕ್ಕಳು ಹೊಟ್ಟೆ ತುಂಬ ಉಣ್ತಾರೆ, ಸಿಹಿ ಅಡಿಗೆ ಅದ ಅಂತ ತಿಳ್ಕೊಂಡು ಎಲ್ಲ ಗಂಟು ಕಟ್ಕೊಂಡು ಬರ್ತಾಳೆ. ಗಂಟು ಕಟ್ಕೊಂಡು ಬಂದು 11 ಮಕ್ಕಳು ತಾಯಿ ದಾರಿಯನ್ನು ನೋಡ್ತವೆ. ನೋಡಿದಾಗ 11 ಮಕ್ಕಳನ್ನು ಬಹಳ ನಗುಮುಖದಿಂದ ಬಂದು ತಾನು ನಡುಮಧ್ಯೆ ಕುಂತಾಳೆ. 11 ಮಕ್ಕಳನ್ನು ರೌಂಡ್ ಕುಂದಿರ್ಸ್ಕೊಂಡು ತುತ್ತು ಮಾಡಿ ಬಾಯಾಗಿ ಇಡ್ತಾಳೆ. ಆದರೆ ಅವತ್ತಿನ ದಿನ ಆಕೆಗೆ 2 ತುತ್ತು ಆಕೆಗೆ ಸಿಕ್ಕಿದ್ದು. ಹೊಟ್ಟೆ ತುಂಬ ಉಣಿಸ್ತಾಳೆ ಮಕ್ಕಳಿಗೆ. ತಾನು 2 ತುತ್ತು ತಿಂದು ನೀರು ಕುಡಿತಾಳೆ. ಇವತ್ತು ನನ್ನ ಮಕ್ಕಳು ಸಿಹಿ ಅಡಿಗೆ ಊಟ ಮಾಡ್ಯಾರ, ನನ್ನ ಮಕ್ಕಳು ಇವತ್ತು ನೆಲದ ಮೇಲೆ ಮಲಗಬಾರ್ದು, ಇವತ್ತು ಜಮಖಾನ ತಂದ, ಹೊಸ ಜಮಖಾನ ಅಟ್ಟದ ಮೇಲೆ ಇಟ್ಟಿದ್ನೆಲ್ಲ, ಆ ಜಮಖಾನ ತಂದು ಮನಗಿಸ್ಬೇಕಂತ ತಿಳ್ಕೊಂಡು. ಯಾಕಂದರೆ ಮನೆ ಒಳಗೆ ಹಂಡೆ ಬಾಂಡೆ ಕುಡಿಕಿ ಎಲ್ಲನೂ ಕೂಡ ಮಾರಿದ್ದವ. ಮಾರಿ ಕುಡ್ದಿದ್ದ. ದುಡಿಯಂಗಿಲ್ಲ, ದುಃಖ ಪಡಂಗಿಲ್ಲ. ಮುಂಜಾನೆಯಿಂದ ಕುಡಿಯೋದೈತಿ, ತೂರಾಡೋದೈತಿ, ಬರೋದೈತಿ. ಅವಾಗ ಆ ಹೆಣ್ಮಗಳು ಹೋಗಿ ಜಮಖಾನ ತಂದು ಹಾಸ್ಬೇಕಂತ ನಕ್ಕೋಂತ ಹೋಗ್ತಾಳೆ. ಹೋಗಿ ಅಲ್ಲಿ ಅಟ್ಟದ ಮೇಲೆ ಹೋಗಿ ಹತ್ತಿ ನೋಡ್ತಾಳೆ, ಜಮಖಾನ ಇದ್ದಿದ್ದಿಲ್ಲ. ಆ ಜಮಖಾನ ಆಲ್ರೆಡಿ ಈಕಿದೇನು ಕೆಲಸಕ್ಕೆ ಹೋಗಿದ್ಲಲ್ಲ, ಆ ಜಮಖಾನ ಅದನ್ನು ಮಾರಿ ಶರಾಯಿ ಕುಡಿದು ರೋಡ್ನ್ಯಾಗ ಬಿದ್ದಿದ್ದ. ತಂದೆ ಎಲ್ಲ ಬಿದ್ದಾಗ ಆಕೆ ಅಂತಾಳೆ, ಅಯ್ಯೋ ಹಣೆ ಬರವೇ, ವಿಧಿಗೆ ಬೇಡ್ತಾಳೆ. ವಿಧಿ ಕಾಡುವ ಕಾಲಕ್ಕಿಲ್ಲದ ಅಪವಾದ ಬಂತು, ಬಾಪು ವಿಧಿಯ ನಿನಗೆ ಬಲ್ಲಿದವರು ಬೇರಾರುಂಟೆ, ರೂಪುಗೆಡಿಸಿದೆ ಮಹಮೈ ಬರೆಲ್ಲರನ್ನು. ಇಷ್ಟೆಲ್ಲ ವಿಧಿ ನನಗೆ ಕಾಡಾಕತ್ತಿಯಲ್ಲ, ನಿನಗೆ ಕೋಟಿ ಕೋಟಿ ನಮನ ಅಂತಾಳೆ. ನಿನ್ನ ಮುಂದೆ ನಾವು ಏನು ಓಡವ್ರದೀವಿ? ವಿಧಿ ಕಾಡಾಕತ್ತೀವಿ ಅಂದರೆ ಯಾರು ಓಡವ್ರದೀವಿ? ಅದಕ್ಕೆ ಆ ಹೆಣ್ಣುಮಗಳಿಗೆ ದುಃಖ ತಡಿಲಿಲ್ಲ. ಇವತ್ತು ನನ್ನ ಮಕ್ಕಳನ್ನು ನೆಲಕ್ಕೆ ಮಲಗಿಸಬಾರ್ದಂತ ತಿಳ್ಕೊಂಡು ತಾನು ಹುಟ್ಟಿರತಕ್ಕಂಥ ಸೀರೆಯನ್ನು ಕದ ಹಾಕ್ತಾಳೆ ಹೆಣ್ಣುಮಗಳು. ಅವ ಗಟರದಾಗ ಬಿದ್ದಿದ್ದ. ಕದ ಹಾಕಿ ಕೊಂಡಿ ಹಾಕಿ ಆ ಹೆಣ್ಣುಮಗಳು ತಾನು ಹುಟ್ಟಿರ್ತಕ್ಕಂಥ ಸೀರೆಯನ್ನು ಒಂದೇ ಪದರ ತನ್ನ ಮೈಗೆ ಹಚ್ಚಿಕೊಂಡು ಎಲ್ಲ ಸೀರೆಯನ್ನು ಹಾಸ್ತಾಳೆ. ಸೀರೆ ಹಾಸಿದಾಗ ಅವು ನಡುವಕ್ಕೆ ಒಂದೊಂದು ಗಂಟು 8 ಗಂಟು ಇದ್ದು ಹಾಸಿದಾಗ 11 ಮಕ್ಕಳು ಕೂಡ ಮಲಗುತ್ತವೆ.
ಮಲಗಿದಾಗ ಇನ್ನೊಂದಿಷ್ಟು ಸೆರಗಿನೊಳಗೆ ಒಂದು ಮಗು ಮಲ್ಕೊಳ್ಳೋಷ್ಟು ಜಾಗ ಉಳಿತದ. ಆ ಒಂದು ಮಗು ಮಲ್ಕೊಳ್ಳೋಷ್ಟು ಜಾಗ ಉಳಿದಾಗ ಭಗವಂತನಿಗೆ ಕೇಳ್ತಾಳಂತೆ, ಅಯ್ಯೋ ಭಗವಂತ, 11 ಮಕ್ಕಳನ್ನು ಕೊಟ್ಟು ಇನ್ನೊಂದು ಮಗು ಮಲ್ಕೊಳ್ಳೋಕೆ ಜಾಗ ಅದ, ಇನ್ನೊಂದು ಮಕ್ಕಳನ್ನು ಕೊಡಬಾರ್ದಾ ಭಗವಂತ ಅಂತ ಕೇಳ್ತಾಳಂತೆ ತಾಯಿ.